ಅಲ್ಲಿ ಹೋಗಿ ಎಲ್ಲೇ ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಅವರ ಅಹವಾಲುಗಳನ್ನ ಹೇಳಲಿಕ್ಕೆ ಏನ್ ಬರ್ತಾರೆ, ಅಲ್ಲಿ ಎಲ್ಲಿಯೂ ಸಹ ಪಾರ್ಕಿಂಗ್ನ ವ್ಯವಸ್ಥೆ ಇಲ್ಲ. ನೀವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ, ನೀವು ಎಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಎಲ್ಲಿ ನಮ್ಮ ಸರ್ಕಾರಿ ಕಚೇರಿಗಳಿದ್ದಾವೆ, ಸರ್ಕಾರಿ ಕಚೇರಿಗಳ ಹತ್ರ ನೀವು ಸರಿಯಾದ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಮೆಟ್ರೋ ನೀವು ಮಾಡಿದ್ದೀರಿ, ಮೆಟ್ರೋಗೆ ಇವತ್ತು ಹಲವಾರು ಜನ ಇವತ್ತು ನಾಗರಿಕರು ಇವತ್ತು ಸಂಚಾರ ಮಾಡ್ತಾರೆ. ಮೆಟ್ರೋ ಸ್ಟೇಷನ್ ಹತ್ರ ಹೋದ್ರೆ ನೀವು ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನೀವು ಮೆಟ್ರೋ ಬರ್ತದೆ ಅಂತ ಗೊತ್ತು, ಮೆಟ್ರೋ ಸ್ಟೇಷನ್ ಬರ್ತದೆ ಅಂತ ಗೊತ್ತು. ಈಗ ಉದಾಹರಣೆಗೆ ಈಗ ರಾಮನಗರ ಆ ಭಾಗದಿಂದ ಬಂದ್ರೆ ನೀವು ಮನೆಯದಾಗಿ ರಾಜರಾಜೇಶ್ವರಿ ನಗರ ಅಲ್ಲಿ ನೀವು ಒಂದು ಮೆಟ್ರೋ ಸ್ಟೇಷನ್ ಕೊಟ್ಟಿದ್ದೀರಿ. ನೀವು ಕನಿಷ್ಠ ಪಕ್ಷ ಒಂದು 2-3 ಎಕರೆ ಆದ್ರೂ ನೀವು ಅಕ್ವಿಷನ್ ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಈ ಭಾಗದಲ್ಲಿ ಕೇರ್ಪುರದಿಂದ ನಾವು ಬಂದ್ರೆ ಬೈಯಪ್ಪನಹಳ್ಳಿ ಬಂದ್ರೆ ಆ ಬೈಯಪ್ಪನಹಳ್ಳಿಯಲ್ಲಿ ನಾವು ಇದು ಮಾಡ್ತಾ ಇಲ್ಲ. ಅಲ್ಲಿ ಸಹ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ನಾನು ಡೈಲಿ ಅದೇ ರಸ್ತೆಯಲ್ಲೇ ಬರ್ತೀನಿ, ಅಲ್ಲಿ ಓಡಾಡ್ತೀನಿ. ಅಲ್ಲಿ ಮೆಟ್ರೋಗೆ ಬರ್ತಕ್ಕಂಥ ಜನ ಆ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಅಲ್ಲಿ ಪೊಲೀಸ್ನವ್ರಿಗೂ ಮತ್ತೆ ಸಾರ್ವಜನಿಕರಿಗೂ ದಿನ ತಿಕ್ಕಾಟ. ಪ್ರತಿದಿನ ಅವರು ಇವರು ತಿಕ್ಕಾಟ ಮಾಡ್ಕೊಂಡು ಗಲಾಟೆಗಳಾಗ್ತದೆ. ಅವ್ರು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಇವ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿ ಸಮಸ್ಯೆಗಳು ಸರ್ಕಾರವೇ ಸೃಷ್ಟಿ ಮಾಡಿರ್ತಕ್ಕಂಥ ಸಮಸ್ಯೆಗಳು. ಈ ರೀತಿ ಸಮಸ್ಯೆಗಳನ್ನ ತಪ್ಪಿಸಬೇಕಾದ್ರೆ ಉದಾಹರಣೆಗೆ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಕೃಷ್ಣ ಬೈರೇಗೌಡರು ಕಾನೂನನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ತಾವು ಮಾಧ್ಯಮದಲ್ಲಿ ಹೇಳಿ ತಾವು ಒಳ್ಳೆಯ ಒಂದು ಅಭಿಪ್ರಾಯ ನಮ್ಮ ಮೇಲೆ ಬರಬೇಕು ಅಂತ ಹೇಳಿ ತಾವು ಭಾವಿಸಿದ್ದೀರಿ. ನಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಬೇಕು ಅಂತಂದ್ರೆ ಮೊದಲನೇದಾಗಿ ನಾನು ಎಲ್ಲಾ ಸಮಸ್ಯೆಗಳನ್ನು ಹೇಳಕ್ ಹೋಗಿಲ್ಲ. ಇವತ್ತು ನಾನು ಹೇಳ್ತೀನಿ, ಯಾವ್ದಾದ್ರು ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಲ್ಲ. ಲೋಕಲ್ ಗವರ್ನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೋಕಲ್ ಗವರ್ನೆನ್ಸ್ ಇದೆ. ನೀವು ಇದುವರೆಗೂ ಸಹ 6 ವರ್ಷ ಆಗಿದೆ ಚುನಾವಣೆ ಮಾಡಿಲ್ಲ. ನೀವು ಯಾವುದೇ ಒಂದು ಟೋಯಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ, ಈ ರೀತಿಯ ಆಡಳಿತಾತ್ಮಕ ಇವು ಇಂಥ ಒಂದು ತೀರ್ಮಾನಗಳನ್ನ ನೀವು ಕೈಗೊಳ್ಳಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಮೊದಲನೇದಾಗಿ ಸ್ಥಳೀಯ ಸಂಸ್ಥೆ ಇರಬೇಕು. ನೀವು ಅದರಲ್ಲೇನೆ ಸ್ಥಳೀಯ ಸಂಸ್ಥೆ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬೆಂಚ್ ಹೇಳಿದ್ದಾರೆ. ಅದರಲ್ಲಿ ನೋಡಿ, ನಾನು ತಮಗೆ ಕೊಡ್ತೀನಿ. ಇದರಲ್ಲಿ ಹೇಳಿದ್ದಾರೆ, ಇಲ್ಲಿ ನಮ್ಮ ವೈಭವ್ ಪಾಂಡೆ ಪ್ರಕರಣದಲ್ಲಿ ಕಡ್ಡಾಯವಾಗಿ ಯುಪಿ ವರ್ಸಸ್ ವೈಭವ್ ಪಾಂಡೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ, ಕಡ್ಡಾಯವಾಗಿ ಸಂವಿಧಾನಿಕ ಮತ್ತು ಶಾಸನಬದ್ಧ ಕ್ರಮಗಳನ್ನು ಅನುಸರಿಸದೆ ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧ್ಯ ಹಾಗೂ ರಚನಾತ್ಮಕ ಅನುಸರಣೆ ನಿಯಮಗಳನ್ನು ಬೇರುವುದು ಅಥವಾ ಬದಲಾಯಿಸುವುದು ಅಸಮರ್ಪಕ ಎಂದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದು ಇಲ್ಲಿ ಹೇಳ್ತಾರೆ, ಸೆಕ್ಷನ್ಗಳ ಅಡಿಯಲ್ಲಿ ಸರ್ಕಾರಕ್ಕೆ ನಿಯಮ ರೂಪಿಸುವ ಅಧಿಕಾರವಿದ್ದರೂ ವೈಭವ್ ಪಾಂಡೆ ವರ್ಸಸ್ ಉತ್ತರ ಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ ಸ್ಥಳೀಯ ಸ್ವಾಯತ್ತತೆ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಮತ್ತು ಕಡ್ಡಾಯ ಸಮಾಲೋಚನೆಯ ತತ್ವಗಳ ಆಧಾರದ ಮೇಲೆ ನೋಡಿದಾಗ ಸ್ಥಳೀಯ ಪಾಲಿಕೆಗಳು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ಪಾರ್ಕಿಂಗ್ ನಿಯಮಗಳನ್ನು ಹೇರುವುದು ಕಾನೂನಿನ ನೈತಿಕತೆ ಮತ್ತು ಸಂವಿಧಾನಿಕ ಸ್ಫೂರ್ತಿಯ ಗಂಭೀರ ಉಲ್ಲಂಘನೆಯಾಗುತ್ತದೆ. ಸುಪ್ರೀಂ ಕೋರ್ಟ್ ಬಹಳ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು, ನೀವು ಸ್ಥಳೀಯ ಸಂಸ್ಥೆ, ನೀವು ಲೋಕಲ್ ಬಾಡಿ ಇದೆ, ನೀವೇನಾದ್ರೂ ಲೋಕಲ್ ಬಾಡಿಯಲ್ಲಿ ಏನಾದ್ರೂ ನೀವು ತೀರ್ಮಾನ ಮಾಡಿದ್ರೆ ಅದನ್ನ ನೀವು ಸರಿಪಡಿಸ್ಕೋದೇ ಹೊರತಾಗಿ ನೇರವಾಗಿ ನೀವೇ ಇಂಟರ್ಫಿರೆನ್ಸ್ ಆಗಂಗಿಲ್ಲ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬೇಕು, ಅದ್ರದ್ದು ಜಡ್ಜ್ಮೆಂಟ್ ಕಾಪಿ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವರಿಗೆ ಯಾವುದೇ ರೀತಿಯ ಕಾನೂನುಗಳು ಇವರಿಗೆ ಅನ್ವಯ ಆಗೋದಿಲ್ಲ. ಯಾವುದೇ ಹೈಕೋರ್ಟ್ ನ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ಸ್ ಇವರಿಗೆ ಯಾವುದು ಸಹ ಅನ್ವಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ನಿಜವಾಗ್ಲೂ ಸಹ ದುರ್ದೈವ ಏನಪ್ಪಾ ಅಂತಂದ್ರೆ ವಿಧಾನಸಭೆಯಲ್ಲಿ ಏನು ಶಾಸಕರಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದ ಯಾರು ಎಲ್ಲಾ ಪಕ್ಷದ ಶಾಸಕರು ನಾನು ಕೇಳ್ತೇನೆ, ಆ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು.
ಯಾತಕ್ಕೋಸ್ಕರ ಸದನ ನಡೀತಾ ಇದೆ, ಯಾತಕ್ಕೋಸ್ಕರ ಇದ್ರ ಬಗ್ಗೆ ಧ್ವನಿ ಎತ್ತಲು ನನಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನಾನು ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು ನಿಜಕ್ಕೂ ಸಹ ಇದ್ರ ಬಗ್ಗೆ ಬೆಳಕನ್ನ ಚೆಲ್ಲಬೇಕಾಗ್ತದೆ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ಸ್ ಇಷ್ಟೆಲ್ಲ ಇದ್ರು ಸಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮಾಡದೆ ಇವರು ಸ್ಥಳೀಯ ಸಂಸ್ಥೆ ಲೋಕಲ್ ಗವರ್ನೆನ್ಸ್ ಅಲ್ಲಿ ತಗೊಬೇಕಾಗಿರ್ತಕ್ಕಂಥ ನಿರ್ಧಾರಗಳು ಕಾನೂನು ವ್ಯಾಪ್ತಿ ಮೀರಿ ಸರ್ಕಾರ ಈ ರೀತಿ ತೀರ್ಮಾನಗಳು ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಯಾಕೆಂತಂದ್ರೆ ಕಾನೂನು ಮಾಡ್ತಕ್ಕಂಥದ್ದು ಸರ್ಕಾರ ಇರ್ಬೋದು, ಆದ್ರೆ ಸಂವಿಧಾನ ಕಾನೂನಾತ್ಮಕ ಶಾಸನಬದ್ಧ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನಾವು ಪೂರ್ಣ ಬಹುಮತದ ಸರ್ಕಾರ ಅಂತೇಳಿ ನಾವು ಮಾಡಿದ್ದೆಲ್ಲ ಸರಿ ಅಂತೇಳಿ ಪುರಾಂಕಾರದ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಹ ಇದು ದುರ್ದೈವ. ಹಾಗೇನೆ ನೋಡಿ ಇಲ್ಲಿದೆ ಜಡ್ಜ್ಮೆಂಟ್ ಅಲ್ಲಿ ನೋಡಿ, ಇಲ್ಲಿ ಬಹಳ ನಾನು ಜಡ್ಜ್ಮೆಂಟ್ ಕಾಪಿ ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್, ಬಹಳ ನೀಟಾಗಿ ಬರ್ತಿದ್ದಾರೆ ಜಡ್ಜ್ಮೆಂಟ್. ಲೋಕಲ್ ಗವರ್ಮೆಂಟ್ಸ್ ಇದೆ ಯಾವುದೇ ಕಾರಣಕ್ಕೂ ಸಹ ಇದು ಮಾಡಬಾರ್ದು ಅಂತ ಹೇಳಿ ಕಟ್ ಅಂಡ್ ಕ್ಲಿಯರ್ ಜಡ್ಜ್ಮೆಂಟ್ ಇದೆ ನೋಡಿ. ಲಾಸ್ಟ್ ಇದೆ ಪ್ಯಾರಾ ನಂಬರ್ 4 ಅಲ್ಲಿ ಕೊಡ್ತೀನಿ, ಒಂಚೂರು ಮಾತ್ರ ಓದ್ಬಿಡ್ತೀನಿ. In case term of municipal body comes to an end till the formation of the elected body, the affairs of such municipal body shall be conducted by their member committee headed by the district magistrate concerned, of which the executive officer, chief executive officer, municipal commissioner shall be a member, the third member shall be a district level officer to be nominated by the district magistrate. Last ಕರೆದಿರತಕ್ಕಂಥದ್ದು ನಾವುಗಳು ಕೂಡ 10-15 ದಿವಸ ಹಿಂದೆನೆ ಅಧಿವೇಶನ ಕರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿ ಸ್ಟಾರ್ಟ್ ಆಗಬೇಕು, ಅಂತ ಸ್ಟಾರ್ ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನ ಲೂಟಿ ಮಾಡಿ ಬೇರೆ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟ್ ಅಲ್ಲಿ ವರ್ಗಾವಣೆ ಮಾಡಿ ಅದೇನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೌದು 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ದುರ್ಬಳಕೆ ಆಗಿದೆ ಅಂತ ಹೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾದಂತ ಬಿಜೆಪಿ ಅವರು ಇಬ್ಬರು ಸೇರಿ, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ST ಹಣವನ್ನ ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣು ಮಕ್ಕಳ ಕಣ್ಣೀರನ್ನ ಇವತ್ತು ಬರ್ಸುವಂತ ಒಂದು ಕೆಟ್ಟ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವೇನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆದಿತ್ತು, ಏನು ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಆಗ್ಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನ್ ಆಗಿತ್ತು ಹೇಳ್ತೀವಿ ಅಂತ ಹೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆ ಅಂತೂ ಯಾವುದು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗ್ಲೇ ನಮ್ಮ ರಮೇಶ್ ಗೌಡ್ರು ಹೇಳ್ದಂಗೆ ಬೆಂಗಳೂರು ನಗರದಲ್ಲಿ ಇವತ್ತೇನು ನಮ್ಮನ್ನ ನಾವು ಈ ಒಂದು ಜೀವಿಯ ವಿಚಾರದಲ್ಲಿ ಇವತ್ತು ಚುನಾವಣೆ ಮಾಡ್ತಾರೆ, ನಾಳೆ ಚುನಾವಣೆ ಮಾಡ್ತಾರೆ,
ಇನ್ನೇನು 5 ಪಾಲಿಕೆ ಆಯ್ತಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಚುನಾವಣೆಗೆ ತಯಾರಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ನೆಪವನ್ನ ಊರಿ ಇವತ್ತು ಈ ರಾಜ್ಯ ಸರ್ಕಾರ ಡ್ರ್ಯಾಗ್ ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಯಾಕೆಂದ್ರೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ಆಗಿದೆ, ಬರೀ